5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಈಗ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸ್ಥಾನದ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರಿಗೆ ವಾಪಸ್ಸಾದ ನಂತರ ಮಾತನಾಡಿರುವಂಥದ್ದು, ಪಕ್ಷ ನಮಗೆ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ಸಿಎಂ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ, ಇತಿಹಾಸ ಇರುವ ಪಕ್ಷದಲ್ಲಿದ್ದೇವೆ ಅನ್ನೋದೇ ಭಾಗ್ಯ. ನಾನೀಗ ಇರುವ ಸ್ಥಾನ ಬೇರೆ ಪಕ್ಷ ಕೊಡ್ತಿರ್ಲಿಲ್ಲ, ಕಾಂಗ್ರೆಸ್ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ. ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಮಾತುಗಳು. ಇದು ನಮ್ಮ ಶಕ್ತಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ನಾವು ಇಂಥ ಇತಿಹಾಸವುಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ಹಂಗೆ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು. ಕಾಂಗ್ರೆಸ್ ಏನ್ ಕೊಡ್ತು, ನನಗೆ ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆ ಯಾರಿಗೂ ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಚಾರ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೊಟ್ಟಂತಹ ಹೇಳಿಕೆ ಪಕ್ಷದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಸೊ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಇಡೀ ರಾಜ್ಯಕ್ಕಿತ್ತು. ಸೊ ಬೆಂಗಳೂರಿಗೆ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಆಡದಂತಹ ಮಾತು ಒಂದು ರೀತಿ ಮಾರ್ಮಿಕವಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ವೇಟ್ ಅಂಡ್ ವಾಚಾ? ಎಸ್, ಖಂಡಿತವಾಗ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದಾರೆ. ನಿಶ್ಚಯವಾಗಿಯೂ ಕೂಡ ಅವರು ಒಂದೊಂದಷ್ಟು ಕಾಲ ನಾನು ಕಾಯ್ತೇನೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳದಂಗಿದೆ. ಯಾಕಂದ್ರೆ ಏರ್ಪೋರ್ಟ್ಗೆ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿ ನಿರಾಶೆಯಲ್ಲಿ ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ನಂತರದಲ್ಲೂ ಅತ್ಯಂತ ಆತ್ಮವಿಶ್ವಾಸದ ಮಾತುಗಳನ್ನು ಕೆಪಿಸಿಸಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು. ಜೊತೆಗೆ ಅವರು ಮಾಧ್ಯಮಗಳ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಪಕ್ಷ ನನಗೆ ಕೊಟ್ಟಿರತಕ್ಕ ಜವಾಬ್ದಾರಿಯನ್ನು ಸಮರ್ಪಕ ನಿಭಾಯಿಸ್ತಾ ಇದ್ದೇನೆ, ಮುಂದೆ ಕೂಡ ನಿಭಾಯಿಸಿಕೊಂಡು ಹೋಗ್ತೇನೆ, ಕಾಯ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನನ್ನ ನಿರಾಶೆ ಇಲ್ಲ, ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೊಂದು ದೀಕ್ಷೆ ಕೊಟ್ಟಿದ್ದಾರೆ, ಆ ದೀಕ್ಷೆಯನ್ನು ನಾನು ಪಾಲಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರ ಎರಡು ಹೇಳಿಕೆಗಳನ್ನು ಬಹಳ ಗಂಭೀರವಾಗಿ ಗಮನಿಸಿದರೆ ನಿಶ್ಚಯವಾಗಿಯೂ ಕೂಡ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು ನಿಶ್ಚಯವಾಗಿಯೂ ಕೂಡ ಕಾಣ್ತಾ ಇದೆ. ಆದರೆ ಮುಂದೊಂದಿನ ಒಳ್ಳೆಯ ದಿನಗಳು ಬರುತ್ತೆ ಅಂತಕ್ಕಂಥ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಎರಡು ಸಂದರ್ಭಗಳಲ್ಲಿ ರಿಯಾಕ್ಟ್ ಅನ್ನು ಮಾಡಿದ್ರು. ಅವರಿಗೆ ಪಕ್ಷದ ಹೈಕಮಾಂಡ್ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಯಾಕೆಂತಂದ್ರೆ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸಮರ್ಪಕ ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತಹ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರ್ತಕ್ಕ ದೀಕ್ಷೆಯನ್ನು ಪಾಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬಹಿರಂಗವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಶಿವಕುಮಾರ್ ಅವರು ಹೇಳುವುದರ ಮೂಲಕ ನಿಮ್ಮ ಎಲ್ಲ ನೀವು ತಿರ್ಗಾ ಮುರ್ಗಾ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಮ ಪ್ರಶ್ನೆಯಲ್ಲೇ ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೈಕಮಾಂಡ್ನ ಭೇಟಿ, ಹೈಕಮಾಂಡ್ ನಡೆ ಮತ್ತು ಸಿದ್ದರಾಮಯ್ಯರ ಹೇಳಿಕೆ ಸಂಬಂಧಪಟ್ಟಾಗೆ ನಾವು ಪ್ರಶ್ನೆಯನ್ನು ಮಾಡಿದಾಗಲೂ ಕೂಡ ನಾನು ಯಾವುದೇ ಕಾರಣಕ್ಕೆ ಪ್ರತಿಕ್ರಿಯೆಗಳನ್ನು ನೀಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸ್ತಾ ಇದ್ರೆ ಅವ್ರಿಗೆ ಹೀಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಕೇವಲ ಕಾಯುವಿಕೆ. ನಿಶ್ಚಯವಾಗಿರ್ತಕ್ಕಂಥ ದಿನ ಬರೋ ತನಕನೂ ಕೂಡ ಕಾಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಶಿವಕುಮಾರ್ ಅವರಿಗೆ ಮಂದಟ್ಟಾದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಅವರು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ, ತಮ್ಮ ಪರವಾಗಿ ಯಾರೂ ಕೂಡ ರಿಯಾಕ್ಟ್ ಮಾಡದ ಹಾಗೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಅವರು ಇವತ್ತು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಪಕ್ಷ ಕೊಟ್ಟಿರ್ತಕ್ಕ ಜವಾಬ್ದಾರಿ ನಿಭಾಯಿಸಿದ್ದೇನೆ, ನನಗೆ ಅರ್ಹತೆ ಇದೆ ಮತ್ತು ಪಾರ್ಟಿ ವಿಚಾರ ಸೂಕ್ತವಾದ ನಿರ್ಧಾರವನ್ನು ಸೂಕ್ತ ಸಮಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಅವರ
ಅವರಲ್ಲಿ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಅವರು ಪಾರ್ಟಿಯ ಪ್ರೋಗ್ರಾಮ್ನಲ್ಲೂ ಕೂಡ ಹೇಳಿದ್ರು, ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಶ್ಚಯವಾಗಿ ಕೂಡ ಭಗವಂತ ನೋಡ್ಕೊಳ್ತಾನೆ ಮತ್ತು ನಿಶ್ಚಯವಾಗಿ ಕೂಡ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಅಂದ್ರೆ ಅವರಿಗೆ ಈಗಿರ್ತಕ್ಕಂಥ ಒಂದೇ ಒಂದು ಭರವಸೆ ಅಂತಂದ್ರೆ ಹೈಕಮಾಂಡ್ ನನ್ನ ಕೆಲಸವನ್ನು ಮೆಚ್ಚಿ, ನನ್ನ ಶ್ರಮವನ್ನು ಮೆಚ್ಚಿ ನಿಶ್ಚಿತವಾಗಿರ್ತಕ್ಕಂಥ ದಿನ ನನಗೆ ಒಂದು ಅವಕಾಶವನ್ನು ಕೊಡುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ಶಿವಕುಮಾರ್ ಇದ್ದಂಗಿದೆ. ಅದನ್ನ ಅವರು ಇವತ್ತು 2 ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಎಸ್ ಆನಂದ್, ಅಂದ್ರೆ ಒಂದಂತೂ ಕ್ಲಿಯರ್, ಅವ್ರು ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ಪ್ರಯತ್ನ ವಿಫಲ ಆಗಬಹುದು ಆದರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ. ಅದೇ ಆತ್ಮವಿಶ್ವಾಸದಲ್ಲಿ DKಶಿ ಇದ್ದಂಗೆ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ DKಶಿ ಅವ್ರು ಮಾತನಾಡ್ದನ್ನ ನಾವು ಗಮನಿಸ್ತಾ ಹೋದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಂತೂ ಹೌದು, ಆ ರೀತಿ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ ಕೂಡ ಮೆಸೇಜ್ ಅನ್ನ ಕೊಟ್ಟು ಕಳಿಸಿರುತ್ತಲ್ಲ ಅವ್ರಿಗೆ. ಇವತ್ತು ಶಿವಕುಮಾರ್ ಅವರನ್ನ ಗಮನಿಸಿದ್ರೆ ಅಂದ್ರೆ ಅವರು ದೆಹಲಿಗೆ ಹೋಗುವಾಗಿದ್ದಂತ ಒಂದು ಮೈಂಡ್ ಸೆಟ್, ಅವರ ಲವಲವಿಕೆ ಇವತ್ತು ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದಾಗ ನಮಗೆ ಕಾಣಲಿಲ್ಲ. ಯಾಕೆಂತಂದ್ರೆ 2 ಸಂದರ್ಭಗಳಲ್ಲಿ DK ಶಿವಕುಮಾರ್ ಅವರು ಭೇಟಿ ಮಾಡುವಂತ ಪ್ರಯತ್ನ ಮಾಡಿದಾಗ ಮತ್ತು ಅವರು 2 ಸಂದರ್ಭಗಳಲ್ಲಿ ನೀಡಿರತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಒಂದಷ್ಟು ನಿರಾಶೆಗಳಾಗಿದೆ. ಆದರೆ ಆತ್ಮವಿಶ್ವಾಸ ಇದೆ, ಒಂದು ನಂಬಿಕೆ ಇದೆ, ನಿಶ್ಚಯವಾಗಿಯೂ ಕೂಡ ಹೈಕಮಾಂಡ್ ನನ್ನ ಶ್ರಮಕ್ಕೆ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಅವರಲ್ಲಿ ಇದೆ. ಆ ಕಾರಣಕ್ಕಾಗಿ ಅವರು ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಮ್ಮ ಶ್ರಮಕ್ಕೆ ಸೂಕ್ತವಾದ ಪ್ರತಿಫಲ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರತಕ್ಕಂಥ ದೀಕ್ಷೆಯನ್ನು ಪಾಲಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಅಲ್ಲಿಗೆ ಬಹಳ ಸ್ಪಷ್ಟ, ಹೈಕಮಾಂಡ್ ಕೊಟ್ಟಿರತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನನಗೆ ನೀವು ಕೊಟ್ಟಿರತಕ್ಕಂಥ ಭರವಸೆಯಂತೆ ಸೂಕ್ತವಾದ ಸ್ಥಾನಮಾನವನ್ನು ನೀಡ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ, ನಾನು ಕಾಯ್ತೇನೆ ಅನ್ನುವಂತ ಮಾತನ್ನು ಇವತ್ತು ಶಿವಕುಮಾರ್ ಹೇಳಿದ್ರು. ಸಹಜವಾಗಿ DK ಶಿವಕುಮಾರ್ ಅಂದ ತಕ್ಷಣ ಒಂದು ರೀತಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡೋದನ್ನು ಗಮನಿಸಿದ್ದೇವೆ. ಆದರೆ ಇವತ್ತು DK ಶಿವಕುಮಾರ್ ಒಂದಷ್ಟು ಕಾಲ ಡಿಸ್ಟರ್ಬ್ ಆದಂಗಿತ್ತು. ಆದರೂ ಕೂಡ ಅವರಲ್ಲಿ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸ ಇದ್ದಂಗಿದೆ, ನನಗೆ ಒಳ್ಳೆ ಅವಕಾಶ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ಕಾರಣಕ್ಕಾಗಿ ಅದನ್ನು ಮಾಧ್ಯಮಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಮಾನ ಗಮನಿಸ್ತಾ ಇದ್ರೆ ಮುಂದಿನ ಕೆಲ ದಿನಗಳವರೆಗೆ DK ಶಿವಕುಮಾರ್ ಕಾಯುವುದನ್ನ ಅವರು ನಿರ್ಧಾರ ಮಾಡಿಕೊಂಡಂಗಿದೆ. ಆ ಕಾರಣಕ್ಕಾಗಿ ಕಾಯುವುದನ್ನ ಬಹಳ ಒತ್ತಿ ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನ ಅವರು ಮಾಡಿದ್ರು. ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.